ನನ್ನ ಮಗನಿಗೆ 5.5 ವರ್ಷ. ಸೊ 2 ಹಲ್ಲುಗಳು ಉದುರೋಗಿದೆ. ಹಲ್ಲುಗಳು ಗಟ್ಟಿ ಆಗೋದಕ್ಕೆ ಏನಾದರೂ ಬಣ್ಣ ಥೆರಪಿನೆಲ್ಲ ಇದೆಯಾ ಸರ್ ಅಂತ ಕೇಳಿದರೆ? ಹಲ್ಲು ಗಟ್ಟಿ ಆಗೋದಕ್ಕೆ ಒಂದು K3 ಅಂತ ಅಕ್ಯುಪಂಚರ್ ಪಾಯಿಂಟ್ ಇರುತ್ತೆ, ಕಾಲಿಂದ ಇದರಲ್ಲಿ ಬರುತ್ತೆ. ಇದು ಈ ಪಾಯಿಂಟನ್ನು ನೀವು ವಾರಕ್ಕೆ 2 ಸತಿ 3 ವಾರ ಪ್ರೆಸ್ ಮಾಡಿದ್ರೆ, ಪ್ಲಸ್ ಅದ್ರ ಜೊತೆಗೆ 2 ಉಂಗುರ ಬೆರಳು ಮಧ್ಯದ ಜಾಯಿಂಟಿಗೆ ಯೆಲ್ಲೋ ಸ್ಕೈ ಬ್ಲೂ ಹಾಕಿದ್ರೆ ಬೋನ್ ಡೆನ್ಸಿಟಿ ಬೆಟರ್ ಆಗುತ್ತೆ, ವಿಟಮಿನ್ D3 ಬೆಟರ್ ಆಗುತ್ತೆ, ಈವನ್ ಹಲ್ಲು ಉದುರೋದು ಕಡಿಮೆ ಆಗುತ್ತೆ, ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ. ಓಕೆ, ಅಂದ್ರೆ ಅದಕ್ಕೂ ಆಹಾರ ತಿನ್ನೋದು ಅಥವಾ ಯಾವ್ದು ಬೇಡ ಅನ್ನೋದು ಇದ್ದೇ ಇರುತ್ತೆ. ಆಹಾರ ಅದು ಇದು ಎಲ್ಲ ಇರುತ್ತೆ, ಬಟ್ ಬೋನ್ ಅಂತ ಬಂದಾಗ ಅಕಾರ್ಡಿಂಗ್ ಟು TM ಟ್ರೆಡಿಷನಲ್ ಎನರ್ಜಿ ಮೆಡಿಸಿನಲ್ಲಿ ಕಿಡ್ನಿ ಮೇಲೆ ಏನೇ ಟ್ರೀಟ್ ಮಾಡ್ತೀವಿ. ಒಂದು ಟೊಮೊಟೊ ಹಣ್ಣನ್ನ ಫ್ರಿಡ್ಜಲ್ಲಿ ಇಡು, ಒಲೆ ಪಕ್ಕ ಇಡು, ಒಲೆ ಪಕ್ಕ ಇಟ್ಟಿರೋದು ಮೆತ್ತಗಾಗುತ್ತೆ, ಫ್ರಿಡ್ಜಲ್ಲಿ ಇಟ್ಟಿರೋದು ಹಾಗೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಗಟ್ಟಿ ಇರುತ್ತೆ, ಗಟ್ಟಿ ಆಗುತ್ತೆ. ಡೀಪ್ ಫ್ರಿಡ್ಜಲ್ಲಿ ಇಟ್ಟರೆ ಗಟ್ಟಿ ಆಗ್ಬೇಕಂದ್ರೆ ತಂಪು ಬೇಕು, ಮೆತ್ತಗಾಗಬೇಕಂದ್ರೆ ಬೆಂಕಿ ಬೇಕು. ನಿನ್ನ ಅಲ್ಲಿ ಮೆತ್ತಗಾಗ್ಯಾವ, ಗಟ್ಟಿ ಆಗಬೇಕು, ತಂಪಾಗಬೇಕು. ತಂಪು ಅಂದರೆ ವಾಟರ್ನ ಮೆಟಾಬಲೈಸ್ ಮಾಡೋ ಅಂಗ ಯಾವುದು? ಕಿಡ್ನಿ. ಅದಕ್ಕೋಸ್ಕರ ಕಿಡ್ನಿನಲ್ಲಿ K3 ಅಕ್ಯುಪಂಚರ್ ಪಾಯಿಂಟ್, ಕಿಡ್ನಿ 3 ಅಕ್ಯುಪಂಚರ್ ಪಾಯಿಂಟಿಗೆ ನೀವು ವಾರಕ್ಕೆ 2 ಸತಿ ಜಸ್ಟ್ ಒಂದು 20 ಟೈಮ್ಸ್ ಒತ್ತಿದ್ರೆ ಸಾಕು, ಅಷ್ಟೇ ಸಾಕು, ಅದ್ಭುತವಾಗಿ ವರ್ಕ್ ಆಗುತ್ತೆ. ಇದು ರೈಟ್ ನ್ಯೂಸ್.